ಗ್ಯಾಂಗ್ ಷಡ್ಯಂತ್ರದ ಅತಿ ದೊಡ್ಡ ರಹಸ್ಯ ಇದು. ಮೇ 5ಕ್ಕೆ ಬುರುಡೆ ಗ್ಯಾಂಗ್ಗೆ ಚೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್. ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಅತಿ ದೊಡ್ಡ ರಹಸ್ಯ ಬಯಲಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಮೇ 5ನೇ ತಾರೀಕು ಈ ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ನಿಂದ ಚೀಮಾರಿ ಹಾಕಲಾಗಿತ್ತು. ಚಿನ್ನಯ್ಯನ ಮೂಲಕ ಸಲ್ಲಿಕೆ ಆಗಿತ್ತು ಅರ್ಜಿ. ಆ ಅರ್ಜಿಯನ್ನ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲದ ಸುದ್ದಿ ಇದು. ಎಸ್ಐಟಿಗೂ ಸಹ ಗೊತ್ತಿಲ್ಲದ ಮಾಹಿತಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ. ಉನ್ನತ ಮಟ್ಟದ ತನಿಖೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಂತಹ ಪಿಐಎಲ್ ಅನ್ನ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಎಸ್ಐಟಿ ರಚನೆ ಮಾಡಬೇಕು ಅಂತ ಒತ್ತಾಯಿಸಿ ಕೊನೆಗೂ ಎಸ್ಐಟಿ ರಚನೆ ಆಗೋದ್ರಲ್ಲಿ ಸಕ್ಸಸ್ ಸಹ ಆಗಿದೆ ಈಗ. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ದು, ಅದು ವಜಾ ಆಗಿದ್ದು, ಎಲ್ಲ ವಿಚಾರಗಳನ್ನ ಮುಚ್ಚಿಟ್ಟು ರಾಜ್ಯ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಎಸ್ಐಟಿಗೆ ಒತ್ತಾಯಿಸಿತ್ತು ಈಗ. ಎಲ್ಲ ವಿಚಾರ ಈಗ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಅತಿ ದೊಡ್ಡ ರಹಸ್ಯವನ್ನ ನಿಮ್ಮ ಮುಂದೆ ಇಟ್ಟಿದೆ. ಸರ್ಕಾರಕ್ಕೂ ಗೊತ್ತಿಲ್ಲದ ಸುದ್ದಿ ಇದು. ಎಸ್ಐಟಿಗೂ ಈ ಬಗ್ಗೆ ಮಾಹಿತಿ ಇಲ್ಲ. ಷಡ್ಯಂತ್ರದ ಗ್ಯಾಂಗ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಂತಹ ಪಿಐಎಲ್ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಮುಚ್ಚಿಟ್ಟು ಎಸ್ಐಟಿಯನ್ನ ಮಾಡಿಸ್ತು ಈ ಗ್ಯಾಂಗ್. ಸರ್ಕಾರಕ್ಕೆ ಒತ್ತಡವನ್ನ ಹೇರಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನ ಕೊಟ್ಟು ಎಸ್ಐಟಿಗೆ ಒತ್ತಾಯಿಸಿತ್ತು ಈ ಗ್ಯಾಂಗ್. ಮಹಿಳೆಯರ ಅತ್ಯಾಚಾರ, ಹತ್ಯೆ ಅಂತ ಸುಳ್ಳುಗಳನ್ನ ಸೃಷ್ಟಿ ಮಾಡಿದೆ ಈ ಗ್ಯಾಂಗ್. ಬುರುಡೆ ಗ್ಯಾಂಗ್ ಕೊಟ್ಟಂತಹ ದೂರನ್ನ ನೋಡಿ ಎಸ್ಐಟಿಯನ್ನ ಸಹ ಸರ್ಕಾರ ರಚನೆ ಮಾಡಿತು. ಆದ್ರೆ ಪಿಐಎಲ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅದು ವಜಾ ಆಗಿರುವಂತಹ ವಿಚಾರ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರುವಂತಹ ವಿಚಾರ ಇದ್ಯಾವುದನ್ನು ಸಹ ಹೇಳಿಲ್ಲ ಈ ಗ್ಯಾಂಗ್. ಅದೆಲ್ಲವನ್ನ ಸಹ ಮುಚ್ಚಿಟ್ಟು ಸರ್ಕಾರಕ್ಕೆ ಸುಳ್ಳು ಹೇಳಿ ಒತ್ತಡ ಹೇರಿ ಎಸ್ಐಟಿ ರಚನೆ ಆಗೋ ತರ ಮಾಡ್ಬಿಡ್ತು. ಈಗ ಬುರುಡೆ ಗ್ಯಾಂಗ್ನ ಒಂದೊಂದೇ ಷಡ್ಯಂತ್ರ ಬಯಲಾಗ್ತಾ ಇದೆ. ಯಾವ ರೀತಿಯ ಸುಳ್ಳು ಹೇಳಿತ್ತು ಅಂತ. ಮೇ ತಿಂಗಳ ಆರಂಭದಲ್ಲೇ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದ ಚಿನ್ನಯ್ಯ. ಸುಪ್ರೀಂ ಕೋರ್ಟ್ ನಿಂದಲೇ ತನಿಖೆಗೆ ಆದೇಶವನ್ನ ಪಡೆಯೋದಕ್ಕೆ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ. ಬುರುಡೆ ಗ್ಯಾಂಗ್ ಸಲ್ಲಿಸಿದಂತಹ ಪಿಐಎಲ್ ಅನ್ನ ಆಗ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಮೇ 5ನೇ ತಾರೀಕೆ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ ಪಿಐಎಲ್ ವಜಾ ಮಾಡಿದ್ದನ್ನ ಎಲ್ಲೂ ಸಹ ಈ ಗ್ಯಾಂಗ್ ಬಾಯ್ ಬಿಟ್ಟಿಲ್ಲ. ಸುಪ್ರೀಂ ಆದೇಶ ಮುಚ್ಚಿಟ್ಟು ಎಸ್ಐಟಿ ರಚಿಸುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ ಈ ಗ್ಯಾಂಗ್. ಪಿಐಎಲ್ ಸಲ್ಲಿಸಿದ್ದ ದೂರುದಾರ ಚಿನ್ನಯ್ಯಗೆ ಆಗ್ಲೇ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು. ಮೇ 5ನೇ ತಾರೀಕು ಪಿಐಎಲ್ ಸಲ್ಲಿಸಿದ್ದ ಚಿನ್ನಯ್ಯಗೆ ಚೀಮಾರಿ ಹಾಕಲಾಗಿತ್ತು ಸುಪ್ರೀಂ ಕೋರ್ಟ್ನಿಂದ. ಎಷ್ಟು ವರ್ಷ ತಡವಾಗಿ ಪಿಐಎಲ್ ಅರ್ಜಿ ಸಲ್ಲಿಸಿದ್ದ ಚಿನ್ನಯ್ಯಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರುತ್ತೆ. ಈ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅವತ್ತೇ ಹೇಳಿತ್ತು. ಹಾಗಾಗಿನೇ ಅರ್ಜಿಯನ್ನ ವಜಾ ಮಾಡಿತ್ತು. ಚಿನ್ನಯ್ಯ ಸಲ್ಲಿಸಿದ್ದ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಇದೊಂದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು. ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಚೀಮಾರಿ ಹಾಕಲಾಗಿರುತ್ತೆ ಸುಪ್ರೀಂ ಕೋರ್ಟ್ನಿಂದ. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ಆರಂಭದಲ್ಲೇ ಹಿನ್ನಡೆ ಆಗಿತ್ತು. ಸುಪ್ರೀಂ ಕೋರ್ಟ್ ಆದೇಶವನ್ನ ಮುಚ್ಚಿಟ್ಟು ಮತ್ತೆ ದೂರನ್ನ ಸಲ್ಲಿಕೆ ಮಾಡಿತ್ತು ಈ ಗ್ಯಾಂಗ್. ಅದು ಸರ್ಕಾರಕ್ಕೆ ಒತ್ತಡ ಹೇರಿ ಎಸ್ಐಟಿ ರಚನೆ ಆಗೋ ತರ ಮಾಡಿಬಿಟ್ಟಿತ್ತು. ಮೇ 5ಕ್ಕೆ ಬುರುಡೆ ಗ್ಯಾಂಗ್ ಪಿಐಎಲ್ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಮೇ 5ಕ್ಕೆ ಬುರುಡೆ ಗ್ಯಾಂಗ್ಗೆ ಆಗಲೇ ಚೀಮಾರಿ ಹಾಕಿತ್ತು. ಇದು ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಅಲ್ಲ. ಸುಪ್ರೀಂ ಕೋರ್ಟ್ ಪೀಠ ಈ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯೇ ಇಲ್ಲ ಅಂತ ಸಹ ಹೇಳಿತ್ತು. ಈ ಅರ್ಜಿಯ ಹಿಂದೆ ದುಡ್ಡಿನ ಹಿತಾಸಕ್ತಿ ಇದೆ ಅಂತ ಸುಪ್ರೀಂ ಕೋರ್ಟ್ ಚಿನ್ನಯ್ಯಗೆ ಚೀಮಾರಿ ಹಾಕಿ ಕಳಿಸಿರುತ್ತೆ. ಬುರುಡೆ ಸಮೇತ ದೆಹಲಿಗೆ ಹೋಗಿತ್ತು ಈ ಬುರುಡೆ ಗ್ಯಾಂಗ್. ಅಲ್ಲೇ ಚೀಮಾರಿ ಹಾಕಿಸ್ಕೊಂಡಿದೆ ಸುಪ್ರೀಂ ಕೋರ್ಟ್ನಿಂದ. ಉನ್ನತ ತನಿಖೆಯನ್ನ ಕೋರಿ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಮೇ 5ಕ್ಕೆ ಪಿಐಎಲ್ ವಜಾ ಆಗಿದೆ. ಈ ಕಡೆ ಜುಲೈ 11ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಮುಚ್ಚಿಟ್ಟು ಬೆಳ್ತಂಗಡಿ ಕೋರ್ಟ್ಗೆ ದೂರನ್ನ ಸಲ್ಲಿಕೆ ಮಾಡಿದ. ಮೇ 5ನೇ ತಾರೀಕೆ ಪಿಐಎಲ್ ಅನ್ನ ಸುಪ್ರೀಂ ಕೋರ್ಟ್
ವಜಾ ಮಾಡಿತ್ತು. ವಜಾ ಮಾಡಿದ್ ಯಾಕೆ ಅಂತ ಹೇಳಿ ವಜಾ ಮಾಡಿದೆ. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಚೀಮಾರಿ ಹಾಕಿತ್ತು. ಅದೆಲ್ಲವನ್ನ ಸಹ ಮುಚ್ಚಿತ್ತು. ಮತ್ತೆ ದೂರನ್ನ ನೀಡಿದಾನೆ. ಜುಲೈ 11ನೇ ತಾರೀಕು ಬೆಳ್ತಂಗಡಿಯ ಕೋರ್ಟ್ಗೆ ಚಿನ್ನಯ್ಯ. ಈ ವಿಚಾರ ಸರ್ಕಾರಕ್ಕೂ ಗೊತ್ತಿಲ್ಲ, ಎಸ್ಐಟಿಗೂ ಈ ಬಗ್ಗೆ ಮಾಹಿತಿ ಇಲ್ಲ. ಉನ್ನತ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಂತೆ ಸರ್ಕಾರ ಸಹ ಎಸ್ಐಟಿಯನ್ನ ರಚನೆ ಮಾಡಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ಇದು ಪಬ್ಲಿಕ್ ಇಂಟ್ರೆಸ್ಟ್ ನ ಕೇಸ್ ಅಲ್ಲ, ಸಾಮಾಜಿಕ ಹಿತಾಸಕ್ತಿ ಇದರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅದೆಲ್ಲವನ್ನ ಸಹ ಮುಚ್ಚಿಟ್ಟು ಯಾವ ರೀತಿಯಾಗಿ ಈ ಗ್ಯಾಂಗ್ ಹಾಗಾದ್ರೆ ಪ್ಲಾನ್ ಮಾಡಿತ್ತು? ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂದ್ರೆ ಸರ್ಕಾರಕ್ಕೂ ಸಹ ಮಾಹಿತಿ ಇಲ್ಲ ಈ ಬಗ್ಗೆ. ಖಂಡಿತ ಪ್ರಗತಿ, ಅಂದರೆ ಈ ಒಂದು ಗ್ಯಾಂಗ್ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುತ್ತೆ. ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನು ಊತಿಡಲಾಗಿದೆ. ಇದೇ ಅನಾಮಿಕ ವ್ಯಕ್ತಿ, ಈಗ ಚಿನ್ನಯ್ಯ ಅಂತೇನು ಹೇಳಲಾಗ್ತಿದೆ, ಆ ವ್ಯಕ್ತಿ ಊತಿದ್ದಾನೆ. ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಯಾರೋಗಿ ರಾಜ್ಯ ಸರ್ಕಾರದ ಮನವಿಯನ್ನು ಮಾಡ್ತಾರೆ, ಅವರು ಈ ವಿಷಯವನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಯಲಾಗಿರುವಂತಹ ವಿಚಾರ. ಅಂದರೆ ಜುಲೈ 11ನೇ ತಾರೀಕು ಚಿನ್ನಯ್ಯ ಏನೋ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಹೇಳಿಕೆಯನ್ನು ಕೊಡ್ತಾನೆ, ಮತ್ತೆ SP ಹೋಗಿ ದೂರ ಕೊಡ್ತಾರೆ. ಅದಾದ ನಂತರ SIT ರಚನೆ ಆಗುತ್ತೆ. ಇದಕ್ಕೂ 2 ತಿಂಗಳ ಮುಂಚೆ ಅಂದ್ರೆ ಏಪ್ರಿಲ್ 30ನೇ ತಾರೀಕು ಇದೇ ಚಿನ್ನಯ್ಯ ಒಂದಷ್ಟು ಜನ ವಕೀಲರ ಜೊತೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಒಂದು SLP ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಆಗ್ತಾನೆ. ಅದರಲ್ಲಿ ಧರ್ಮಸ್ಥಳದಲ್ಲಿ ನಾನು 1995ರಿಂದ 2004ರವರೆಗೆ ಅಲ್ಲಿ 100 ಶವಗಳನ್ನ ಊತಿಟ್ಟಿದ್ದೇನೆ, ಅದು ತನಿಖೆ ಆಗಬೇಕು, ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಏನು ಅದೆಲ್ಲವನ್ನು ಕೂಡ ಹೇಳಲಿಕ್ಕೆ ನಾನು ಸಿದ್ಧ ಇದ್ದೇನೆ, ಎಲ್ಲೆಲ್ಲಿ ಶವ ಊತಿಟ್ಟಿದ್ದೇನೆ ಅದೆಲ್ಲವನ್ನು ತೋರಿಸಲಿಕ್ಕೆ ಸಿದ್ಧ ಅಂತೇಳಿ ಅರ್ಜಿಯನ್ನ ಹಾಕ್ತಾನೆ. ಆ ಅರ್ಜಿಯನ್ನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮೇ 5ನೇ ತಾರೀಕು ಇದನ್ನ ವಜಾಗೊಳಿಸಿದೆ. ನೀನು ಹೇಳ್ತಾ ಇರುವಂತದ್ರಲ್ಲಿ ಯಾವುದು ಕೂಡ ಸತ್ಯ ಅನ್ನುವಂಥದ್ದು ಕಾಣ್ತಾ ಇಲ್ಲ, ನೀನು ಎಲ್ಲೂ ಕೂಡ ದೂರು ಕೊಟ್ಟಿಲ್ಲ, ಯಾವುದೇ ಏನೋ FIR ಗಳು ದಾಖಲಾಗಿಲ್ಲ, ನೇರವಾಗಿ ಈಗ ಬಂದು 21 ವರ್ಷದ ನಂತರ ಈಗ ದೂರನ್ನ ಕೂಡ ಕೊಡ್ತಾ ಇದೆಯಾ, ಇದರಲ್ಲಿ ಯಾವುದೇ ರೀತಿಯಿಂದ ಉರುಳಿದ್ದಂತೆ ಕಾಣ್ತಾ ಇಲ್ಲ ಅಂತೇಳಿ ಚೀಮಾರಿ ಹಾಕುವ ಮೂಲಕ ಈ ಅರ್ಜಿಯನ್ನ ವಜಾ ಮಾಡಿತ್ತು. ಅದಾದ ನಂತರ 2 ತಿಂಗಳ ಆದ ನಂತರ ಇಲ್ಲಿ ಬಂದು ಒಂದು ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ, ಸರ್ಕಾರವನ್ನು ಒತ್ತಾಯ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸರ್ಕಾರ ಒಂದು ಗ್ಯಾಂಗ್ ಒಂದಷ್ಟು ಜನರು ಹೋಗಿ ಸರ್ಕಾರದ ಮೇಲೆ ಒತ್ತಾಯ ಆಗ್ತಿದ್ದ ಸಂದರ್ಭದಲ್ಲಿ ಸರ್ಕಾರ ಕೂಡ SIT ಅನ್ನು ಮಾಡಿ ತನಿಖೆಯನ್ನು ಆರಂಭಿಸುತ್ತೆ. ಚಿನ್ನಯ್ಯನಿಗೆ ಒಂದಿಷ್ಟು ಮಾಸ್ಕ್ ಹಾಕಿ ಅವನಿಗೆ ದೊಡ್ಡ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಅವನ ಮೇಲೆ ಹಾಕಿ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅಂದ್ರೆ ನೆಲವನ್ನು ಅಗಿಯುವಂತ ಕೆಲಸಗಳನ್ನ ಮಾಡ್ತಾರೆ. ಅಲ್ಲೇನೂ ಸಿಗೋದಿಲ್ಲ. ಅದಾದ ನಂತರ ಪ್ರಕರಣ ಉಲ್ಟಾ ಆಗುತ್ತೆ. ಯಾವ ರೀತಿ ಆರೋಪವನ್ನು ಮಾಡ್ತಾ ಇದ್ದ ಅದೇ ಚಿನ್ನಯ್ಯನ ಹಿಂದೆ ಹಲವರು ಷಡ್ಯಂತ್ರಗಾರರಿದ್ದಾರೆ ಅನ್ನುವಂಥ ವಿಷಯಗಳು ಗೊತ್ತಾಗುತ್ತೆ. ಸೊ ಇದಾದ ನಂತರ ಸುವರ್ಣ ನ್ಯೂಸ್ ಈ ವಿಚಾರದಲ್ಲಿ ಈ ಮೊದಲು ಏನೋ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅಂದ್ರೆ ದೆಹಲಿಗೆ ಹೋಗಿದ್ವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ಏನು ನಡೆದಿತ್ತು ಅನ್ನುವಂಥದ್ದನ್ನ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಅವರು ಒಂದು PIL ಅನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ರು, ಅದು ವಜಾ ಆಗಿತ್ತು ಅನ್ನುವಂಥದ್ದು. ಅದರಲ್ಲಿ ಆ ಅರ್ಜಿಯನ್ನ ವಜಾ ಮಾಡುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸ್ಪೆಸಿಫಿಕ್ ಆಗಿ ಹೇಳಿದೆ, ಇದು ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿಯನ್ನ ಹೊಂದಿಲ್ಲ, ಇದೊಂದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ, ಅಂದ್ರೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ, ಜೊತೆಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿ ಯಾರು ಅರ್ಜಿದಾರರಿದ್ರು ಅವರಿಗೆ ಚೀಮಾರಿಯನ್ನ ಹಾಕಿ ಅದನ್ನ ವಜಾಗೊಳಿಸಿ ವಾಪಸ್ ಕಳಿಸುತ್ತೆ. ಆದ್ರೆ ಆ ಒಂದು ಅರ್ಜಿಯಲ್ಲಿ ಪ್ರತಿವಾದಿಗಳಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, DG and IGP, SP, ಸ್ಟೇಷನ್ ಹೌಸ್ ಆಫೀಸರ್ ಮತ್ತೆ ಧರ್ಮಸ್ಥಳದ ಒಂದು ಟ್ರಸ್ಟ್ ಏನಿದೆ ಆ ಟ್ರಸ್ಟ್ ಮತ್ತೆ CBI ಒಟ್ಟು 7 ಜನ ಪ್ರತಿವಾದಿಗಳನ್ನಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಈ ಅರ್ಜಿ ವಿಚಾರಣೆಗೆ ಬಂದ ಮೊದಲನೇ ದಿನವೇ ಅರ್ಜಿ ವಜಾ ಆಗಿದ್ರಿಂದ ಈ ಅರ್ಜಿಯ ಪ್ರತಿಯಾಗಲಿ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ಉತ್ತರವನ್ನು ಕೊಡಿ ಅನ್ನುವಂಥ ನೋಟಿಸ್ಗಳಾಗಲಿ ಪ್ರತಿವಾದಿಗಳ ಕೈಗೆ ಸಿಗೋದಿಲ್ಲ. ಅದೇ ವಿಚಾರವನ್ನೇ ಇವರು ಒಂದು ರೀತಿ ಬಳಕೆ ಮಾಡಿಕೊಂಡಂಥವ್ರು. ಇದು ಯಾರಿಗೆ ವಿಷಯ ಗೊತ್ತಾಗಿಲ್ಲ, ಈ ವಿಷಯವನ್ನು ನಾವೆಲ್ಲೂ ಹೇಳೋದೇ ಬೇಡ, ಇದು ವಿಷಯವನ್ನು ಮುಚ್ಚಿಟ್ಟು ನಾವು ಎಲ್ಲೋ ಒಂದು ಕಡೆ ಹೊಸದಾಗಿ ರಾಜ್ಯ ಸರ್ಕಾರದ ಮುಂದೆ ಹೋಗಿ ಮನವಿಯನ್ನು ಕೊಡುವಂತಹದ್ದು, ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡುವಂತಹದ್ದು, SPಗೆ ಕಂಪ್ಲೇಂಟ್ ಅನ್ನು ಕೊಡುವಂತಹದ್ದನ್ನ ಮಾಡಿದ್ರೆ ಈ ವಿಷಯ ಗೊತ್ತಾಗೋದಿಲ್ಲ ಅನ್ನುವಂಥ ರೀತಿ ಈ ಒಂದು ಗ್ಯಾಂಗ್ ಕೆಲಸ ಮಾಡಿದಂತೆ ಕಂಡು ಬರ್ತಾ ಇರುವಂತದ್ದು. ಈಗ ಯಾವಾಗ ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಬಯಲಾಗ್ತಾ ಇದೆ, ಬಯಲಾದ ನಂತರ ರಾಜ್ಯ ಸರ್ಕಾರ ಇದನ್ನ ಹೇಗೆ ನೋಡುತ್ತೆ ಅನ್ನುವಂಥದ್ದು ಮತ್ತೆ SIT ಎಷ್ಟರ ಮಟ್ಟಿಗೆ ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಈ PIL ಅನ್ನ ವಜಾ ಮಾಡಿದೆ ಅನ್ನುವಂಥ ವಿಚಾರ
ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿದ್ದಿದ್ದೇ ಅದರಲ್ಲಿ ಅಂದ್ರೆ SIT ರಚನೆ ಆಗೋದಕ್ಕಿಂತ ಮೊದಲು SIT ರಚನೆ ಮಾಡುವಂತ ನಿರ್ಧಾರಕ್ಕೆ ಹೋಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಐತೆ. ಯಾಕೆಂದ್ರೆ ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ಉರುಳಿಲ್ಲ ಅನ್ನೋ ಆದೇಶವನ್ನು ಮಾಡಿದಂತೆ ಆ ಆದೇಶಕ್ಕೆ ವಿರುದ್ಧವಾಗಿ ಯಾವುದೇ ಸರ್ಕಾರಗಳಾಗ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗಳಾಗ್ಲಿ ಅಥವಾ ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಅದರ ವಿರುದ್ಧ ತನಿಖೆಯನ್ನು ಮಾಡುವಂಥದ್ದಾಗ್ಲಿ ಅದರ ವಿರುದ್ಧ ಆಕ್ಟ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡೋದಿಲ್ಲ. ಆದ್ರೆ ಈ ವಿಷಯವನ್ನ ಮುಚ್ಚಿಟ್ಟದ್ದೆಲ್ಲ ಒಂದ್ ಕಡೆ ಯಾರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಯಾವ ಸುಪ್ರೀಂ ಕೋರ್ಟ್ಗೆ ಹೋಗಿ ಆದೇಶದ ನಂತರ ಬಂದು ಎಲ್ಲ ಇದರ ಹಿಂದೆ ಚಿನ್ನಯ್ಯನ ಹಿಂದೆ ಓಡಾಡಿದವರು ಯಾರಿದ್ದಾರೆ, ಈ ವಿಷಯಗಳು ಯಾರಿಗೆ ಗೊತ್ತಿದ್ದು ಮುಚ್ಚಿಟ್ಟಿದ್ದಾರೆ ಇದುವರೆಗೆ, ಅವರ ವಿರುದ್ಧ ಏನ್ ಆಕ್ಷನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಮತ್ತೆ ನಮಗೆ ಸಿಗ್ತಂತ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಆಗಲಿ SIT ಆಗಲಿ ಈ ವಿಷಯವನ್ನ ಮುಚ್ಚಿಟ್ಟು ಅವರ ವಿರುದ್ಧ ಒಂದ್ ರೀತಿ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತೆಗೆದುಕೊಳ್ಳಬಹುದು. ಜೊತೆಗೆ ಇಲ್ಲಿಯವರೆಗೆ ನಡೆದಂತ ತನಿಖೆಯ ದಿಕ್ಕು ಮತ್ತೊಂದಷ್ಟು ಬದಲಾಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.